ಎತ್ತ ನೋಡಲ್ ಅತಲತೆಗಳು ಎತ್ತ ನೋಡಲ್ ಅತಲತೆಗಳು ಚಿತ್ತಕ್ಕೆ ಮುದವೇ ತೋ ಮೇರೆ ಬದು ಸೀತಾ ಚಿತ್ತಕ್ಕೆ ಮುದವೇ ತೋ ಮೇರೆ ಬದು ಎತ್ತ ನೋಡಲ್ ಅತಲತೆಗಳು ಚಿತ್ತ ಜಾರಿ ನೋಡಲ ಮಮ 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 ಚಿತ್ತಕ್ಕೆ ಮುದವೇ ತೋ ಮೇರೆ ಬದು ಸೀತಾ ಚಿತ್ತಕ್ಕೆ ಮುದವೇ ತೋ ಮೇರೆ ಬದು ಭೂಸುತೆ ನೋಡೆ ಈವನಾಳಿಯ ಸೊಬಗಿನ ಪರಿಯನ 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 ಬೂಸುತ್ತೆ ನೀ ನೋಡೆ ಎತ್ತ ನೋಡಲ್ ಅತಲತೆಗಳು ಸೀತಾ ಬಗೆ ಬಗೆಯ ಪುಷ್ಪಗಳಿಂದ ಕೂಡಿರುವ ಈ ವನ ಪ್ರದೇಶದ ಅಂದವನ್ನು ನೋಡಿದೆಯಾ? ಎಷ್ಟೊಂದು ರಮಣೀಯವಾಗಿರುವುದು. ಹೌದಲ್ಲವೇ ಸ್ವಾಮಿ? ಜೀವನ ಶುಭ ದಿನ ಹೊಸ ಕನವನ್ನು ಕಂಡಿನ ಜೀವನ ಶುಭ ದಿನ ಹೊಸ ಕನವನ್ನು ಕಂಡಿನ ಶುಭ ದಿನ ಕರೆಯೇ ಮನವೇ ಕರೆಯೇ
ಇಲ್ಲಿ ವಾಸ ಮಾಡಲು ನನ್ನ ಮನವು ಕುತೂಹಲಭರಿತವಾಗಿರುವುದು. ಹಾಗೆ ಆಗಲಿ ಲಕ್ಷ್ಮಣ. ಜಾನಕಿಯು ಇಲ್ಲಿ ವಾಸ ಮಾಡಲು ಬಹಳ ಕುತೂಹಲ ಪಡುತ್ತಿರುವಳು. ಆದ್ದರಿಂದ ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಹಾಗೆ ಆಗಬಹುದು ಅಣ್ಣ. ಅದಷ್ಟು ಸಮನಾರು ನಗರನ್ನು ಕಡಿದು ಸುರರನ್ನು ಕಡಿದು ಪ್ರಾಣ ಸೈತನೆ ನುಂಗುವೆನು, ಪ್ರಾಣ ಸೈತನೆ ನುಂಗುವೆನು. ಈ ಭುವನಗಳು ಎನ್ನಂತೆ ಸಮರಾರಿಹರು, ಎನ್ನಂತೆ ಸಮರಾರಿಹರು, ಎನ್ನಂತೆ ಸಮರಾರಿಹರು. ಪ್ರಾಣ ಹಿಂಸೆಯನ್ನು ಮಾಡುವವರನ್ನ ಈ ದಂಡಕಾರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ಇನ್ನು ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನ ಕೊಂದಾರಭ್ಯದಿಂದಲೂ ಈ ದಂಡಕಾರಣ್ಯಕ್ಕೆ ನನ್ನನ್ನೇ ಅಧಿಕಾರಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಗನು ಯಾರಿಂದಲೂ ಮರಣ ಬಾರದ ಹಾಗೆ ತಪಸ್ಸನ್ನ ಮಾಡುತ್ತಿರುವನು. ಮಗನೇ ಶಂಭೂಗ, ಆತನು ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸಿದನು. ಏನು ಏನು ನನ್ನ ಮಗನ ದೇಹ ಕತ್ತಿ ರಕ್ತಸಿಕವಾಗಿರುವುದಲ್ಲ. ನನ್ನ ಮಗನೆಲ್ಲಿರುವನು? ಯಾರಾದರೂ ನನ್ನ ಮಗನನ್ನ ಕತ್ತರಿಸಿರಬಹುದೇ? ಏನು ಏನು ನನ್ನ ಶಂಭುಗ, ಶಂಭುಗ, ಶಂಭುಗ! ಅಯ್ಯೋ 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 ಮಗನೇ ಮಗನೇ ಶಂಭುಕ, ಶಂಭುಕ! ಯಾರು ಯಾರು ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಅವರನ್ನ ಹಿಡಿದು ಕಡಿದು ಆಗಿದು ನುಂಗಿ ಬಿಡುವೆನು, ನುಂಗಿ ಬಿಡುವೆನು. ಏನು ದಂಡಕಾರಣ್ಯದಲ್ಲಿ ವಾಸನೆ, ನರಮಾನವರ ವಾಸನೆ. ಮುರ್ರೇ ಬಲ, ಮುರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ನರವಾಸನೆ ಬರುವುದು ಬಲ ಬಲ. ಮುರ್ರೇ ಬಲ, ಮುರ್ರೇ ಬಲ, ನರವಾಸನೆ ಬರು ಬಲ ಬಲ, ನರವಾಸನೆ ಬರು ಬಲ ಬಲ. ಕೈ ಕಾಲ್
ಕಡಿಯುವೆ ಕೈಕಾಲ್ ಕಡಿಯುವೆ ಮಾರಿ ಹಬ್ಬದ ಔತಣವು ಮಾರಿ ಹಬ್ಬದ ಔತಣವು ರೇ ಬಲ ನರವಾಸನೆ ಬಲ ಬಲ ನರವಾಸನೆ ಬರುವುದು ಬಲ 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 ನನ್ನ ಕೊಂದ ಪಾಪಿಗಳು ಇಲ್ಲಿಯೇ ಎಲ್ಲಿಯೋ ಅಡಗಿ ಕುಳಿತಿರುವರು. ಅವರನ್ನ ಹಿಡಿದು ಕಡಿದು ನುಂಗಿ ಬಿಡುವೆನೋ. ಇಂದು ನಾನು ಇಂದು ನಾನು ಸಂಗತಿ ತಿಂದು ಕಣ್ಣು ಗುಡ್ಡೆ ಕಲಸಿ ಉರುಗರೆಯ ಮನೆ ಕಣ್ಣು ಗುಡ್ಡೆ ಕಲಸಿ ಉರುಗರೆಯ ಮನೆ ಕಳ್ಳುಗಳ ಕಿತ್ತು ನಾನು ಭಾರವಾಗಿ ಮಾಡಿಕೊಂಡು ಕಳ್ಳುಗಳ ಕಿತ್ತು ನಾನು ಭಾರವಾಗಿ ತಿಂದು ಮಾಂಸವ ಚಂದಲ್ಲಿ ತಿಂದು ಮಾಂಸವ ಏನು ನನ್ನ ಮಗನನ್ನ ಕೊಂದ ಪಾಪಿಗಳು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಇದು ಇದು ಇಲ್ಲಿಯೇ ಅಡಗಿ ಕುಳಿತಿರುವರು. ಇವರನ್ನ ಈಗಲೇ ಹಿಡಿದು ಕಡಿದು ಆಗಿದು ನುಂಗಿ ಬಿಡುವೆನು. ಏನು ಏನು ಈತನನ್ನ ಹಿಡಿದು ಹಾಗೆ ನುಂಗಿ ಬಿಡೋಣವೆಂದರೆ ಎಷ್ಟೊಂದು ಸುಂದರವಾಗಿರುವನು. ಏನು ಮಾಡಲಿ ಈಗ, ಏನು ಮಾಡಲಿ? ಸುಂದರ ಸುರಸುಂದರನಾಗಿರುವನಲ್ಲ. ಹೇಗಾದರೂ ಮಾಡಿ ಈತನನ್ನು ಮರೆಸಿಕೊಂಡರೆ ಕೂಡಿ ಕಲ್ಲಕ್ಕಿನ ಮುತ್ತಿಡುವೆ. ಈ ವಲ್ಲಭನ ಕೂಡಿ ನಾನು ಕಲ್ಲಕ್ಕೆ ನಾ ಮುತ್ತಿಡುವೆ. ನಾನೀಗಲೇ ಅಲ್ಲ, ನಾನೇನು ಚೆನ್ನಾಗಿಲ್ವೇ? ಸುಂದರವಾಗಿಲ್ವೇ?
ಯಾವುದರಲ್ಲಿ ಕಡಿಮೆ ಆಗಿದ್ದೀನಿ ಈಕೆಗಿಂತ? ನಾನು ಆ ಕಡೆಗಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನರ್ತನವನ್ನು ಮಾಡಿದರೂ ಕೂಡ ಈತನು ನನ್ನನ್ನು ನೋಡುತ್ತಿಲ್ಲವಲ್ಲ. ಏನು ಮಾಡಲಿ ಈಗ? ನಾನೇನಾದರೂ ಇಲ್ಲಿ ಮಾಡಿದ ನರ್ತನ ಅಲ್ಲಿ ಮಾಡಿದ್ರೆ ಎಲ್ಲ ಎದ್ದೋಗಿದಾರಲ್ಲ ಅವರೆಲ್ಲ. ಏನು ಈತನು ನನ್ನ ರೂಪವನ್ನ ಇಷ್ಟಪಡುತ್ತಿಲ್ಲ. ಏನು ಮಾಡಲಿ? ಅಂತಿಂತ ಹೆಣ್ಣು ನಾನಲ್ಲ, ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಮಾಡಿಲ್ಲ. ನಾ ಬರುವ ದಾರಿ ಏನು ಏನು ಸುಂದರವಾದ ರೂಪವನ್ನು ತಾಳೋಣವೆಂದರೆ ಈ ಮಳೆಯಲ್ಲಿ ಆಕೆ ಎಲ್ಲಿ ಹೋಗಿರಬಹುದು? ಏನು ಈಗಲೇ ಸುಂದರವಾದ 18 18 ಸುಂದರಿಯಲ್ಲಿ ಸುಂದರಿ, ವಿಶ್ವ ಸುಂದರಿ, ಚೆಲುವಿನ ಸುಂದರಿ, ಚನ್ನಪಟ್ಟಣದ ಸುಂದರಿ, ಬಾ ಸುಂದರಿ, ವಸುಂದರಿ. ಈಗಲೇ ಸುಂದರವಾದ ರೂಪವನ್ನು ತಾಳಿ ಈತನನ್ನು ವಹಿಸೋಣವೆಂದರೆ ಮತ್ತೊಂದು ಭರತನಾಟ್ಯವನ್ನು ಮಾಡಲೇ? ತಾ ತೈ ತಾ ತೈ ತಕ ತೈ ತಾ ತೈ ತಕ ತಕ ಜಿನಿ ತಕ ತೈ ತಕ 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 ತೈ ತಕ ತಕ ತೈ ತಕ 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 ತೈ ತಕ 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 ತೈ ತದಿಗಿನ ಕಂ ತದಿಗಿನ ತದಿಗಿನ ಕಂ ತದಿಗಿನ ತಾ ತೈ ತಕ ತೈ ತಾ ತೈ ತಕ ತಕ ಜಿನಿ ತಕ ತೈ ಹಲೋ ಏಕೋ ಏಕೋ ಎಂತೋ ಜುಮ್ಮೆನಸು ಏಕೋ ಕಾಡೆನು ಎಂತೋ ಅರಿತನು ಕಹಲಿನವಾ ಈಗಲೇ ಸುಂದರವಾದ ಹರೆಯದರ ರೂಪವನ್ನು ತಾಳಿ ಚನ್ನಪಟ್ಟಣದ ಸುಂದರಿಯಾಗಿ ಹೇಗಾದರೂ ಮಾಡಿ ಈತನನ್ನ ಓರಿಸಿಕೊಳ್ಳುವೆನು. ಯವನವತಿ
ಸುಂದರವತಿಯಾಗಿ ಕಾಣುವುದರಲ್ಲಿ ಸಂದೇಹವಿಲ್ಲ. ಈ ಮೂರು ಲಕ್ಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಏನು ಲಾವಣ್ಯ, ಎಂತಹ ತೇಜಸ್ಸು, ಎಂತಹ ಗಾಂಭೀರ್ಯ! ಇರಲಿ, ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಪ್ರಿಯಾ, ಮನೋಹರ, ಹರಹರ, ಪ್ರಿಯಕರ, ಇತ್ತ ನೋಡಯ್ಯ. ಯಾರಮ್ಮ ನೀನು? ನಾನು ಎದ್ದೇಳಯ್ಯ. ನೀನು ಯಾರು? ಈ ಘೋರರಣ್ಯಕ್ಕೆ ಬರಲು ಕಾರಣವೇನು? ಈಕೆ ಯಾರು? ಅಮ್ಮ, ನೀನು ಯಾರು ತಾಯಿ? ನಾನೇ ಹೇಳಬೇಕೆ? ನೀನು ಹೇಳುವುದಿಲ್ಲವೇ? ಇಲ್ಲ. ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣ. ಅದು ಹೇಗೆ? ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ಮೋಹಿತಳಾಗಿ ಓಡೋಡಿ ಬಂದಿರನು. ಬಾ ಪ್ರಿಯ, ನನ್ನನ್ನು ವರಿಸಿ. ಶೂರ್ಪನಖ, ನಾನು ಏಕಪತ್ನಿ ವ್ರತಸ್ಥನು. ನಾನು ನಿನ್ನನ್ನು ಲಗ್ನವಾಗಲಾರೆ. ಅವಳನ್ನು ಬಿಟ್ಟು ಬಿಡು ಪ್ರಿಯ, ನನ್ನನ್ನು ಕಟ್ಟಿಕೋ. ಆಗಲೂ ನೀನು ಏಕಪತ್ನಿ ವ್ರತಸ್ಥನೆ. ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ವಿವಾಹವಾಗಿದ್ದೇನೆ. ನನಗಷ್ಟು ಕಷ್ಟಪಡಬೇಡ. ವಾಯು ಸಾಕ್ಷಿಯಾಗಿ ವಿವಾಹವಾಗು, ಇಬ್ಬರೂ ತಣ್ಣಗಿರೋಣ. ಅದು ನಿಮ್ಮ ರಾಕ್ಷಸರ ಪದ್ಧತಿ. ನಾನು ನಿಮ್ಮ ಕಣ್ಣಿಗೆ ರಾಕ್ಷಸಿ ಎಂದು ಕಾಣುತ್ತಿರುವೆ. ನೀನೇ ಹೇಳಿದೆಯಲ್ಲ, ನಾನು ರಾವಣೇಶ್ವರನ ತಂಗಿ ಎಂದು. ಧನುಜಳು ನೀನು, ಮನೋಜನು ನಾನು. ಧನುಜಳು ನೀನು, ಮನೋಜನು ನಾನು. ಮನಸ್ಸು ಜನಾಟಕ್ಕೆ ಮನಗೊಡಬಹುದೇ? ಮನಸ್ಸು ಜನಾಟಕ್ಕೆ ಮನಗೊಡಬಹುದೇ? ನ್ಯಾಯವೇ ನಿನಗಿದು ನ್ಯಾಯದ ಸೋದತೆ. ನ್ಯಾಯವೇ ನಿನಗಿದು ಮಾಯದ ಸೋದತೆ. ಏಯವಲ್ಲವೇ ನಿರ್ಣಯ ಜನುಮ. ಏಯವಲ್ಲವೇ ನಿರ್ಣಯ ಜನುಮ. ನ್ಯಾಯವೇ ನಿನಗಿದು ಮಾಯದ ಸೋದತೆ. ಶೂರ್ಪನಖ, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಆತನಲ್ಲಿಗೆ ಹೋಗು. ಅವಮಾನಿಸುವನು. ಅವಮಾನಿಸುವನೇ? ಅವ ಅಂದರೆ ಮಾನಿಸುವನು ಎಂದರ್ಥ. ಯಾಕೆ ನೀನು ಮಾನಿಸುವುದಿಲ್ಲವೇ ಪ್ರಿಯ? ನಿನ್ನಿಂದ ಸಾಧ್ಯವಿಲ್ಲವೇ ಪ್ರಿಯ? ನೀನು ಆತನಲ್ಲಿಗೆ ಹೋಗು. ಅವಮಾನಿಸುವನು. ನಿನಗಿಂತಲೂ ಸುಂದರವಾಗಿರುವನೇ? ಓ, ನನಗಿಂತಲೂ ಅತಿ ಸುಂದರನು. ಆತನನ್ನು ನೋಡಿದ ತಕ್ಷಣ ವರಿಸುವನೇ? ಓ, ಖಂಡಿತವಾಗಿ. ಪ್ರಿಯ, ನಾನೇನು ಹೀಗೆ ಹೋಗುವನು. ಒಂದು ವೇಳೆ ಆತನು ವರಿಸದಿದ್ದ ಪಕ್ಷದಲ್ಲಿ ನಾನು ಪುನಃ ಇಲ್ಲಿಗೆ ಬರುವೆನು. ನಾನು ಹೇಳಿದನೆಂದು ಹೇಳು. ಅವಮಾನಿಸುವನು. ಹೋಗಿ ಬರಲೆ? ಹೋಗಿ ಬಾ. ಮನೋಹರ, ಪ್ರಿಯಕರ, ಎಲ್ಲೆಲ್ಲೂ ನೋಡಿದರು ನಂದೆ ಗುಂಗಿದೆ, ಎಲ್ಲೆಲ್ಲೂ ನೋಡಿದರು ನಂದೆ ಗುಂಗಿದೆ. ಹಬ್ಬ, ಈ ಘೋರಾರಣ್ಯದಲ್ಲಿ ನಾನು ಎಲ್ಲಿ ಎಂದು ಹುಡುಕಲಿ? ಎಲ್ಲೂ ನನ್ನ ಕಣ್ಣಿಗೆ ಕಾಣುತ್ತಲೇ ಇಲ್ಲವಲ್ಲ. ಇರಲಿ, ಇನ್ನ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಯಾರಮ್ಮ ನೀನು? ಆತನು ಹೇಳಿದಂತೆ ಆ ಸುಂದರಾಂಗನು ಈತನೇ ಇರಬಹುದೇ? ಅಬ್ಬಬ್ಬಬ್ಬ, ಇಂದಿನಿಂದ ಮುಂದಿನಿಂದ ಎಷ್ಟೊಂದು ಸುಂದರವಾಗಿರೋನು ಈ ಸುಂದರಾಂಗನು. ಅದಿರಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಈ ಸುಂದರ ಚಂದ
ಲಾವಣ್ಯ. ಆತನಾದರೋ ಕರ್ರಗಿರುವನು, ಈತನು ನನ್ನ ಹಾಗೆ ಗುಂಡು ಗುಂಡಿಗೆ ಬೆಳ್ಳಗಿರುವನು. ಪ್ರಿಯಾ, ಮನೋಹರ, ಯಾರಮ್ಮ ನೀನು? ನಾನು ಅಮ್ಮ ಎನ್ನಬೇಡ ಪ್ರಿಯ. ಮತ್ತೇನೆಂದು ಕರೆಯಬೇಕು? ಪ್ರಿಯೇ, ಪ್ರಾಣವಲ್ಲವೇ ಎಂದು ಕರೆಯಬಾರದೆ? ಹೌದೇ? ಅದಿರಲಿ, ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಪ್ರಿಯ. ಅದು ಹೇಗೆ ಹೇಳಲೆ? ನಾನು ಕಾರಣನೇ? ಹೌದಾ? ಹೇಗೆ? ಆಕಾಶದಂತಹ ಮುಖ ಕಮಲದಲ್ಲಿ ಕಾಮನ ಮೆಲ್ಲಿನಂತಹ ಉಪ್ಪುಗಳು, ನಕ್ಷತ್ರದಂತಹ ಈ ನಿನ್ನ ಕಣ್ಣುಗಳು, ಸಂಪಿಗೆಯಂತಹ ನಾಸಿಕ, ಅವಳದಂತಹ ತುಟಿಗಳು. ಇಲ್ಲಿ ನೋಡು ಪ್ರಿಯ, ದಾಳಿಂಬೆ ಕಾಳಿನಂತಹ ಈ ನಿನ್ನ ಹಲ್ಲುಗಳು. ಹಾಗೆ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಎದೆ, ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ತೆಳ್ಳನೆಯ ಹೊಟ್ಟೆ, ಇನ್ನೂ ಸ್ವಲ್ಪ ಕೆಳಗೆ ದೂರ ನಿಂತು ಮಾತನಾಡು. ಪಾದಗಳು ಪ್ರಿಯ, ಹೊಟ್ಟೆ ಕೆಳಗೆ ನೆಟ್ಟಗೆ ನಿಂತಿರುವ ಈ ನಿನ್ನ ಪಾದಗಳನ್ನು ಕಂಡು ಮೋಹಿತಳಾಗಿ ಬಂದಳು. ಬಾ ಪ್ರಿಯ, ವರಿಸು. ಅದಿರಲಿ, ದೂರ ನಿಂತು ಮಾತನಾಡು. ಅದಿರಲಿ, ನೀನು ಬಂದ ಕಾರಣ? ನೀನೇ ಕಾರಣ ಎಂದು ಹೇಳಿ ನೋಡು, ನೀನು ಬಾಯಿಗೆ ಬಂದಂತೆ ಹರಡಬೇಡ. ಬಂದ ದಾರಿ ಹಿಡ್ಕೊಂಡು ಹೊರಟರೆ ಸರಿ, ಇಲ್ಲವಾದರೆ ವಿರೋಧ ನುಡಿಗಳ ನುಡಿವರಚ ಪರಿಪರಿದಲ್ಲಿ ಸರಸವನ ಆಡುತ್ತ ವಿರೋಧ ನುಡಿಗಳ ನುಡಿವರಚ ಪರಿಪರಿದಲ್ಲಿ ಸರಸವನ ಆಡುತ್ತ ವಿರೋಧ ನುಡಿಗಳ ಸಾರಿ ಬೇಡನೀಗ ನೆರೆ ಸಾರಿ ದೂರ ಕೀರವೇ ಸಾರಿ ಬೇಡನೀಗ ಸಾರಿ ಬೇಡನೀಗ ನೆರೆ ಸಾರಿ ದೂರ ಕೀಗ ಬೇಗ ಸಾರಿ ಬೇಡನೀಗ ದೂರ ದೂರ ಘೋರದ ಮುಖವ ಮೀರಿದ ವಿಭವ ಘೋರದ ಮುಖವ ಮೀರಿದ ಕರವೇ ನಿನಗೆ ಪರ ಪುರುಷ ನೋಡಿ ಪರಿ ವಿರೋಧ ನುಡಿಗಳ ನುಡಿವಚ ಪರಿಪರಿದಲ್ಲಿ ಸರಸವನ ಮಾಡುತ್ತ ವಿರೋಧ ನುಡಿಗಳ ಸಾರಿ ಬೇಡನೀಗ. ನೋಡು, ನೀನು ಬಾಯಿಗೆ ಬಂದಂತೆ ಹರಟಬೇಡ. ನಾನು ಈ ಕಾಡಿಗೆ ನಾನು ಓರ್ವನೇ ಬಂದಿಲ್ಲ, ನಮ್ಮಣ್ಣನ ಜೊತೆ ರಾಮನಾಥ ಬಂದು ಇಲ್ಲಿ ಬಂದಿರುವೆ. ಹೌದು, ನಾನು ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೇನೆ ಪ್ರಿಯಾ. ಏನು? ನೀನು ನಮ್ಮಣ್ಣನ ಬಳಿಗೆ ಹೋಗಿ ಬಂದೆಯಾ? ಹೋಗಿದ್ದೇನು. ನಿಜವಾಗಿಯೋ? ನಿಜವಾಗಿ. ಹಾಗಾದ್ರೆ ನಿನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ. ಹೋಗಿದ್ದೆ ಅಷ್ಟೇ, ಕೆಲಸ ಕಾರ್ಯ ಯಾವುದೂ ಆಗಲಿಲ್ಲ ಪ್ರಿಯಾ. ಹೌದಾ? ಹೋದ ಮಾತ್ರಕ್ಕೆ ಅತ್ತಿಗೆ ಆಗಿವನೆ. ಹಾಗಾದರೆ ಕೇಳು, ನಾನು ಆ ರಾಮನಿಗೆ ರಾಮದಾಸನು, ಅವನ ಆಜ್ಞಾಧಾರಕನು. ಅವನ ಆಜ್ಞೆಯವರು ನಾನು ಯಾವ ಕಾರ್ಯವನ್ನು ಸಹ ಮಾಡುವುದು. ಪ್ರಿಯ, ನೀನು ರಾಮನಿಗೆ ದಾಸನಾದರೆ ನಾನು ನಿನಗೆ ದಾಸಿಯಾಗುವೆ. ಏನಂದ್ರೆ, ಅವನ ಆಜ್ಞೆಯಿಲ್ಲದೆ ಯಾವ ಕಾರ್ಯವನ್ನು ಸಹ ಮಾಡುವುದಿಲ್ಲ. ಇದನ್ನು ಮಾಡುವುದಿಲ್ಲ. ಯಾವುದೂ ಇಲ್ಲ. ಇದನ್ನು ಯಾವುದೂ ಇಲ್ಲ. ಅದನ್ನು ನಮ್ಮಣ್ಣ ಹೇಳಿದರೆ ಎಲ್ಲ ಕಾರ್ಯವನ್ನು ಮಾಡುವುದು. ಮತ್ತೆ ಏನಕ್ಕೆ ಮದುವೆ ಆಗ್ಬೇಕಯ್ಯ ನಿನಗೆ? ಏನು ಮಾಡಲ್ವಲ್ಲ ನೀನು? ಅಲ್ಲಿ ನಾನು ನಿನ್ನನ್ನು ವರಿಸುವುದೆಂದು ಹೇಳಲಿಲ್ಲವಲ್ಲ. ಹೌದೇ ಪ್ರಿಯ, ಹೇಗಾದ್ರೂ ಆಗ್ಲಿ ನನ್ನನ್ನು ವರಿಸಯ್ಯ. ನಿಜವಾಗಿ ವರಿಸಬೇಕು. ನನ್ನನ್ನು ಕಂಡರೆ ಅಷ್ಟೊಂದು ಇಷ್ಟವೇ? ಹೌದೌದು, ಬಹಳ ಪ್ರೀತಿ. ನಿಜವಾಗಿಯೂ? ನಿಜವಾಗಿಯೂ. ವರಿಸಲಿಲ್ಲ ಎಂದರೆ ನಾನು ಇಲ್ಲೇ ಇರುವೆನು, ಎಲ್ಲಿಗೂ ಹೋಗುವುದಿಲ್ಲ. ಈ ನಿನ್ನ ಮೂಗನ್ನು ನೋಡಿ ನಾನು ಇಲ್ಲಿಯೇ ಇರುವೆನು. ಹೌದೇ? ಅಷ್ಟು ಸುಂದರವಾಗಿರುವುದೇ? ನಿನ್ನ ಮೂಗು ಅಷ್ಟು ಸುಂದರವಾಗಿರುವುದು. ಆಯ್ತು. ಹಾಗಾದರೆ ನಾನು ಇನ್ನೊಂದು ವರಿಸಬೇಕು ತಾನೆ? ಹೌದು, ನಿಜವಾಗಿ ವರಿಸಬೇಕು, ಸತ್ಯವಾಗಿ ವರಿಸಬೇಕು. ಹೌದೇ? ಹೇಳು ಪ್ರಿಯ. ಸರಿ, ಹಾಗಾದರೆ ನೀನು ನಮ್ಮ ಅಣ್ಣನ ಬಳಿಗೆ ಹೋಗಿ ಪುನಃ ಏನಾದರೂ ಕುಡಿದುದನ್ನು ತೆಗೆದುಕೊಂಡು ಬಾ, ಅನಂತರ ನೀನನ್ನು ವರಿಸುವೆನು. ತರಲೇಬೇಕೆ? ಮೊದಲು ವರಿಸಯ್ಯ, ಆಮೇಲೆ ಹೋಗ್ತಿರುವೆ. ಹಂಗಾಗದಿಲ್ಲ, ನಮ್ಮ ರಾಜರ ಪದ್ಧತಿ ಅದು. ನೀನು ಹೋಗಿ ಮೊದಲು ನಮ್ಮ ಅಣ್ಣನ ಬಳಿ ಗುರುಗಳನ್ನು ತೆಗೆದುಕೊಂಡು ಬಾ, ಅನಂತರ ನೋಡುವ. ನಾನೀಗ ಹೋಗಿ ಕುರುಗಳನ್ನು ತರುತ್ತೇನೆ. ಈ ಅಲ್ಲಿ ಒಳಗೆ ಯಾರಾದ್ರೂ ನನಗಿಂತಲೂ ಸುಂದರಾಗಿಯೂ ಕಂಡರೆ ಅವಳ ಹಿಂದೆ ನೀನು ಹೋಗಬೇಡ. ಜಾಗ್ರತೆಯಾಗಿ ಹೋಗು, ಲಗ್ನ ಮೀರಿ ಹೋಗುದು. ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಸಹ ಹೋಗಿಲ್ಲ, ಇಲ್ಲೇ ಇರುವೆನು. ಮನಸ್ಸೇ ಬರುತ್ತಿಲ್ಲ. ಹೌದು, ನಿನ್ನನ್ನು ಬಿಟ್ಟು ಹೋಗು ನನಗೂ ಸಹ ಮನಸ್ಸಿಲ್ಲ. ಹೋಗು, ಜಾಗ್ರತೆಯಾಗಿ ಹೋಗು, ಲಗ್ನ ಮೀರಿ ಹೋಗುವುದು. ಮನೋಹರ, ಪ್ರಿಯಕರ, ಮನೋಹರ, ಪ್ರಿಯಕರ. ಅಯ್ಯೋ ಹಾಳು ಪೀಡೆ, ಪುನಃ ಬಂದೆಯ? ಎಲ್ಲ ನನ್ನ ಸವತಿ, ಏನೋ ಇವನಿಗೆ ಹೇಳಿಕೊಡುತ್ತಿರುವಳಲ್ಲ, ಏನು ಮಾಡಲಿ? ಇವಳನ್ನು ಭಕ್ಷಿಸಲೇ ಅವನು ನನ್ನ ಕೈಗೆ ಸಿಗುವುದಿಲ್ಲ. ಪ್ರಿಯಾ, ಪ್ರಿಯಕರ, ಇಲ್ಲಿ ನೋಡಯ್ಯ, ನಾನೇ ಬಂದಿರುವೆನು ಪುನಃ. ಅಯ್ಯೋ, ಪುನಃ ಬಂದೆಯ? ಪುನಃ ಬಂದೆನು. ಏಕೆ ಬಂದೆ ಎಂದು ಕೇಳಲಿಲ್ಲ? ಕಾರಣವೇನು? ಲಕ್ಷ್ಮಣನು ಸಿಕ್ಕಿದ್ದೆನು. ಆತನು ಮಹಾಕೋಪಿಷ್ಟನು, ಗರ್ವಿಷ್ಠನು, ಪ್ರೇಮವೇ ಇಲ್ಲದವನು. ಅವನಿಗೆ ಹೋಲಿಸಿಕೊಂಡರೆ ಅನುಭವಸ್ಥ ನೀನೇ ಸರಿ.
ನಾನು ಹೇಳಿದರೆ ಒಂದು ಹೇಳಬಾರದಾಗಿತ್ತೆ. ಹೇಳಿದೆನು ಪ್ರಿಯ. ಆತನು ರಾಮದಾಸನಂತೆ ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲವಂತೆ. ನಿಜ ನಿಜ. ನೀನು ಮಾತ್ರ ಎಲ್ಲ ಮಾಡ್ಕೊಂತ ಪ್ರಿಯ. ನಾನು ಹೇಳದ ಹೊರತು ನನ್ನ ತಮ್ಮ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಿನಗೆ ಮಾತ್ರ ಯಾರು ಇಲ್ಲಿ ಹೇಳುವವರಿಲ್ಲ ಅಲ್ಲವೇ? ಆತನು ಹೇಳಿದನು, ಏನಾದರೂ ಒಂದು ಗುರುತುಗಳನ್ನು ತೆಗೆದುಕೊಂಡು ಬಾ, ಒರಿಸುತ್ತೇನೆ ಎಂದು. ಹಾಗಾದರೆ ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು. ಆ ಗುರುತುಗಳನ್ನು ಆತನಿಗೆ ತೋರಿಸು, ಅವ ಮಾನಿಸುವನು. ಅವಮಾನಿಸುವನೇ? ಅವ ಅಂದರೆ ಮಾನಿಸುವನು ಎಂದರ್ಥ. ಹಾಗೆ ಹಾ, ಬೆನ್ನಿನ ಮೇಲೆ ಬರೆಯುವೆಯಾ? ಹೌದು. ಏಕೆ ಇನ್ನೆಲ್ಲಿ ಬರೆಯಲು ಜಾಗವಿಲ್ಲ? ಇಲ್ಲ, ನಾನು ಬರೆಯುವ ಗುರುತುಗಳು ಯಾರಿಗೂ ಗೋಚರಿಸಬಾರದು. ಹೌದೇ? ಬೇಗ ಲಗ್ನವಾಗಬೇಕ ಬೇಡವೋ? ಬರೆಯೋದು ಬರೀತೀಯಾ? ಸ್ವಲ್ಪ ಗುಂಡು ಗುಂಡುಗೆ ದಪ್ಪ ದಪ್ಪಗೆ ಒತ್ತಿ 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 ಬರೀ ಪ್ರಿಯ. ಅಳಿಸಿ ಹೋಗಬಾರದು. ಹಾ, ಆಯ್ತು. ನಿನ್ನ ಕಾರ್ಯ ಪೂರೈಸುವುದು ಮುಗಿಯಿತೆ ಪ್ರಿಯ? ಮುಗಿಯಿತು. ಇಷ್ಟು ಬೇಗ? ಅಬ್ಬಬ್ಬಾ, ನೀನು ಬರೆದ ತಕ್ಷಣ ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದಲ್ಲ. ಹೋಗಲೇ? ಹೋಗಿಲ್ಲ. ಇದನ್ನು ನೋಡಿದ ತಕ್ಷಣ ಒರಿಸುವ? ಓ, ಖಂಡಿತವಾಗಿ ಒರಿಸುವನು. ಅಕ್ಕ ಹೋಗಿ ಬರಲೆ. ಬಾವಾ ಹೋಗಿ ಬರಲೆ. ದೇವರು ಒಳ್ಳೇದು ಮಾಡುತ್ತೆ. ಮನೋಹರ, ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ನನ್ನ ಮದುವೆಯಂತೆ ಊರಲೆಲ್ಲ ಗುಲ್ಲ, ನಂಗು ನಿಂಗು ಏನಂತೆ ಟಾಮ್ 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 ಟಾಮ್. ಪ್ರಿಯಾ, ಅಲ್ಲೇನಿರುವುದು ಇಲ್ಲಿ ನೋಡಯ್ಯ. ಇರೋ ಒಂದು ಬಾಣ ಎಷ್ಟು ಸಾರಿ ಬಿಡ್ತೀಯ ಇಲ್ಲಿ ನೋಡ. ಆಳು ಪೀಡೆಯ ಪುನಃ ಬಂದೆಯ. ನಾನು ಪುನಃ ಬಂದೆನು. ಪೀಡೆಯನ್ನ ಬೇಡ, ಮತ್ತೆ ನಿಂದು ಕರೆಯಬೇಕು. ಹೌದೇ? ಬಾಯಿ ಕಡೆ ಬಂದೆ. ನಿನ್ನನ್ನು ಪ್ರೀತಿಯಿಂದ ಕರೆಯಬೇಕೆ? ಹೌದು. ಸರಿ, ಈಗ ಏನು ತಂದಿರುವೆ? ಗುರುತನ್ನು ತಂದಿರುವೆ. ಎಲ್ಲಿ ಏನು ಕಾಣ್ತಾನೂ ಇಲ್ಲ, ಗುರುತು ಕೈಯಲ್ಲಿ ಏನು ಇಲ್ಲ. ಕಾಣುವುದಿಲ್ಲ ಪ್ರಿಯ. ನಾನು ತೋರಿಸ್ತಾ ಇರ್ಬೇಕು, ನೀನ್ ನೋಡ್ತಾ ಇರ್ಬೇಕು. ತೋರಿಸ್ತಾ ಇರೋದು ನೋಡ್ಬೇಕು. ಓ, ಅದು ಕೊಡುವುದಲ್ಲ. ಕೊಡುವುದಿಲ್ಲ, ತೋರಿಸುವುದು. ಏನ್ ತೋರಿಸಿ, ಏನು ಕೈ ಕಾಣ್ತಾನೆ ಇಲ್ಲವಲ್ಲ ಪ್ರಿಯ. ಮೊದಲೇ ನಾನು ತೋರಿಸುತ್ತೇನೆ ಎಂದು ಹೇಳಿದೆ, ನೀನೇ ಬೇಡ ಎಂದೆ. ಅದು ಏನು ಕೊಟ್ಟಿರುವ ನಮ್ಮಣ್ಣ ಒಂದು ಕಾಣ್ತಾನೆ ಇಲ್ವಲ್ಲ. ಅಷ್ಟೊಂದು ಆತುರವೇ ನಿನಗೆ? ನೋಡು ಪ್ರಿಯ, ಬೆನ್ನಿನ ಹಿಂದೆ. ಓಹೋ, ಇಲ್ಲಿ ಬರೆದಿರೋ ನಮ್ಮಣ್ಣ. ಓಹೋ, ನಮ್ಮಣ್ಣ ಸರಿಯಾಗಿ ಬರೆದು ಕಳಿಸಿರುವನು. ಏನೆಂದು ಬರೆದಿರೋ ಆ ಕರಿಯ? ನಿನ್ನನ್ನು ಒದಿಸು ಎಂದು. ನಿನ್ನನ್ನು ಒರಿಸು ಎಂದು. ಹಾಗಾದ್ರೆ ನಾನು ನಿನ್ನನ್ನು ಒರಿಸಲೇಬೇಕು? ಒರಿಸಬೇಕು ಪ್ರಿಯ. ನಿಜವಾಗಿಲ್ಲ? ನಿಜವಾಗಿ ಒರಿಸಬೇಕು, ಇಲ್ಲದಿದ್ದರೆ ನಿನ್ನನ್ನು ಬಿಡುವವಳು ಯಾರು? ಹಾಗಾದರೆ ಈಗ ಕೇಳು, ನಮ್ಮ ಅರಸರ ಪದ್ಧತಿ ತಿಳಿದಿರುತ್ತಾನೆ. ಅಗಸರ ಪದ್ಧತಿ? ಅಗಸರಲ್ಲವೇ, ಅರಸರು. ಅರಸರು? ಅವ್ರು ಯಾರು ನನಗೆ ಗೊತ್ತಿಲ್ಲ ಪ್ರಿಯ. ರಾಜರು. ಆ ರಾಜರ ಪದ್ಧತಿ ತಿಳಿದಿರುವ ತಾನೆ? ಆ ರಾಜನು ಯಾರು? ನೀನೇನಾ? ಹೌದು. ಯಾವ ಪದ್ಧತಿನ ಯಾವುದು? ನಮ್ಮ ಪದ್ಧತಿ, ವಧು ವಧಿಸಬೇಕಾದರೆ ವಧು ವರನನ್ನು ನೋಡಕೂಡದು, ನೋಡಬಾರದೆ, ಮಾತನಾಡಲು ಕೂಡದು, ಮಾತನಾಡಬಾರದು, ಮುಟ್ಟಲು ಬಾರದು, ಮಲಗುವುದು. ಮದುವೆ ಏನಕ್ಕೆ ಆಗ್ಬೇಕು? ಅದು ಆಮೇಲೆ ನಿನ್ನನ್ನು ಒರಿಸಿದ ಮೇಲೆ. ಮದುವೆ ಏನಕ್ಕೆ ಆಗ್ಬೇಕು ಭಯ್ಯ? ಅದು ಆದ್ಮೇಲೆ. ಹೇಳಿ ಪ್ರಿಯ. ಮೊದಲು ನಮ್ಮ ಈ ಪದ್ಧತಿಯನ್ನು ಫಾಲೋ ಮಾಡಿದರೆ ನೀನು ಈಗ ನಾನೇ ಆಗ ನಿನ್ನನ್ನು ಒರಿಸುವೆನು. ಈಗ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ನಾನು ಆಗ ನಿನ್ನನ್ನು ಒರಿಸುವೆನು. ನಾನೇನೋ ಕಟ್ಟಿಕೊಳ್ಳುವುದೇ, ನೀನು ಓಡಿ ಹೋದರೆ? ಅಯ್ಯೋ, ನಿನ್ನನ್ನು ಬಿಟ್ಟು ಎಲ್ಲಿಯಾದ್ರೂ ಹೋದರೂ ಉಂಟೆ? ಹೋಗುವುದಿಲ್ಲ ಅಲ್ಲವೇ? ಇಲ್ಲ, ಖಂಡಿತ ಸುಂದರವಾದ ರೂಪವನ್ನು ಕಂಡು ನೀನೆಲ್ಲಿ ಹೋಗುವೆ? ಕಟ್ಟಿಕೊಳ್ಳುವೆನು ಇರು ಪ್ರಿಯ. ಹೋದರೆ ನಿನ್ನನ್ನು ಬಿಡುವವಳು ಯಾರು? ಮೂಡಲ ನಿನ್ನ ನೀಗಳ ನೋಡದೆ, ಮೂಡಲ ನೀಗಳ ನೋಡದೆ, ನಾಸಿಕವಂ ಕೊಯ್ದು ಬಿಡುವೆ ನೀಗ.
ಮನೆಯಾಗ ಅಪ್ಪನ ನಿನ್ನ ಬಿದ್ದೋದ ಉಯಿ 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 ನಾನೀಗಲೇ ಹೋಗಿ ನಮ್ಮಣ್ಣನಾದ ರಾವಣೇಶ್ವನಿಗೆ ಹೇಳಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವನು. ಕರಗತನೆನಿಸಿರ್ಕುಂ ಮಹೇಂದ್ರೋದಿ ದೇವತೆಗಳು ಎನ್ನ ಚರಣ ಸೇವೆಯ ಗೈಯಲ್ಲ. ಪ್ರಹಸ್ತ ಸುರನಾರಿಯರ ನವಗಾನ ನರ್ತನವ ವೀಕ್ಷಿಸುತ್ತ ಸುರನಾರಿಯರ ನವಗಾನ ನರ್ತನವ ವೀಕ್ಷಿಸುತ್ತ ಅಮರ ಸುಖ ವಿಲಾಸದಿ ಮೆರವ ಈ ದಶಕಂಠಗೆ ಅದಾರು ಸಾಟಿ ಧ್ವಜವ ಮೆರೆಸಿ ಗೆಲ್ಲಿದ ದಶಮುಖನ ಸಿರಿಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದ ದಶಮುಖನ ಸಿರಿಯ ವಿಜಯ ಪ್ರಭೋ ಪೂರಿತ ಪ್ರತಿಧ್ವನಿ ಬರಂ ಪ್ರಚಂಡ ಪರಾಕ್ರಮ ಶೋಭಿಪ ಪ್ರಭೋ ಪೂರಿತಂ ಪ್ರತಿಧ್ವನಿ ಬರಂ ಪ್ರಚಂಡ ಪರಾಕ್ರಮ ಶೋಭಿಪ ಸತೋಷಿವನ ಶುಭ ವಿಭೂತಿ ವಿಕಸಿಪ ಸದೋಷಿವನ ಶುಭ ವಿಭೂತಿ ವಿಕಸಿಪ ಯಶೋ ಭೋಗ್ಯ ಗಣ ವಶೋ ಲಭ್ಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದ ದಶಮುಖನ ಸಿರಿಯ ವಿಜಯ ವಿಜಯ ವಧುವ ಕರ ಪಿಡಿದು ನೋಡೆದು ದಶ ದಿಶೆಯ ನಳಿತು ಗೆಲ್ಲಿದ್ದ
ವಿಜಯ ಓದುವ ಕರ ಪಿಡಿದು ನಡೆದು ದೋಷ ದಿಶೆಯ ನಳ್ಳಿತು ಗೆಲ್ಲಿದ್ದ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆ ನಿಬ್ಬ ದಶಮುಖಗೆ ಸರಿ ಸಮರ ಪ್ರಭುವೆ ನಿಬ್ಬ ದಶಮುಖಗೆ ಸರಿ ಸಮರ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ್ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ್ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದ್ರ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಶ್ನೆ ಹೊಯ್ದಂಡಿರು ಅಖಂಡ ಹವನಿ ಮಂಡಲ ದಿಗ್ವಿಜಯ ದಂಡ ಯೋತ್ರೆಯಲ್ಲಿ ಮುಖಂಡರಿಸಿ ಮೆರೆದವರ ರುಂಡ ಮುಂಡಗಳ ತೋಂಡರಿಸಿ ರಣದೇವತೆಗೆ ರಕ್ತದಾಹುತಿಯನ್ನಿತ್ತು ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ದಂಡನ ನಾಸ್ತಪೀಠಕ್ಕೆ ಒಪ್ಪಿಸಿದಂತಹ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಮಯವರಿತು ಸಮಯೋಚಿತವಾದ ಸೂಕ್ತ ಸಲಹೆಗಳನ್ನಿತ್ತ ಅಮಾತ್ಯ ರತ್ನರಾದ ಪ್ರಹಸ್ತ ಹೊಯ್ದಂಡಿರು ಸುಪಾಶ್ವ ಮಹಾಪಾಶ್ವ ಸಂಕೇಶ್ವರ ಮಹೋದರ ಸಂಕೇಶ್ವರ ಅಂಕವೀರರೆಂಬ ಬಿರುದನ್ನು ಪತ್ತು ಲಂಕಾ ಸಾಮ್ರಾಜ್ಯಕ್ಕೆ ಭದ್ರಪೀಠದಂತಿರುವ ನನ್ನ ಸಹೋದರಾದ ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಸಮರಾಂಗಣದಲ್ಲಿ ಸಮರಸಿಂಹಗಳಂತೆ ಸೆಣಸೋಡಿ ನನಗೆ ಜಯವನ್ನು ತಂದುಕೊಟ್ಟ ವೀರಾದಿ ವೀರನಾದ ಕುಮಾರ ಇಂದ್ರಜಿತ್ ತಂದೆ ಅಕ್ಷಯ್ ಕುಮಾರ ತಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿವ್ಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮಿ ಎನಿಸಿರುವ ಈ ದಶಕಂಠ ರಾವಣ ಅಷ್ಟ ದಿಕ್ಪಾಲಕರನ್ನು ಜಯಿಸಿ ನನ್ನ ಮನೆಯ ಊಳಿಗೆಯದವರನ್ನು ಹಾಗೆ ಮಾಡಿಕೊಂಡಿರುವೆನು ನವಗ್ರಹಗಳನ್ನು ಹಿಡಿದು ತಂದು ಈ ನನ್ನ ಸಿಂಹಾಸನದ ಮೆಟ್ಟಲುಗಳಿಗೆ ಹಂತ ಹಂತವಾಗಿ ಅಲಂಕರಿಸಿಕೊಂಡಿರುವೆನು ಪಿತಾಮಹನಾದ ಬ್ರಹ್ಮದೇವನಿಂದ ವರಗಳನ್ನು ಪಡೆದಿರುವ ಈ ದಶಕಂಠನಿಗೆ ಅದೇ ಬ್ರಹ್ಮದೇವನು ಪ್ರತಿನಿತ್ಯವೂ ಪಂಚಾಂಗವನ್ನು ಬರೆಯುತ್ತಿರುವನು ಇನ್ನು ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರ ಪಡೆಯಲು ಅಹರ್ನಿಶಿ ಉಗ್ರ ತಪಸ್ಸನ್ನು ಆಚರಿಸಿ ತನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ಬಿಗಿದು ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಹಾಡಿ ಶಂಕರನನ್ನೇ ಮೆಚ್ಚಿಸಿದಂತಹ ಈ ಶಿವಭಕ್ತ ರಾವಣೇಂದ್ರನ ಅವಿಚ್ಛಿನ್ನ ಶಿವಶರಣೆ ತಾಯಿ ಕೈಕಸ ಮಾತೆಯ ಸೈಕತಾ ಲಿಂಗಾರ್ಚನೆ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು. ಇನ್ನು ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರನರೋರಹಾರುಂದವನೇ ಘಾರಗೊಳಿಸಿದ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಈ ಸುವರ್ಣ ಲಂಕೇಶ್ವರ ವಿಶ್ವದೋಳ ಹೆಸರಾಂತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿ ಅಳಕಾವತಿಯನ್ನೇ ಹಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂಬ ಬಿರುದಾಂಕಿತನಾದ ಈ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರೇ ಮೊದಲಾದ ಅಷ್ಟದಿಕ್ಪಾಲಕರು ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರೇ ಅದನ್ನು ತಿಳಿಸಿ. ಬಿರುಕರದೆ ಜರಂಗೆ ಜರಂಗೆ ಸರೆಲ್ಲರೂ ನಿನ್ನೋ ಬೇಡಿಯರೇ
ಧನುಜಸಿಕೋ ಮಡಿಯಂಕೆ ಧನುಜಸಿಕೋ ಮಡಿಯಂಕೆ ನನಗೆ ಎದುರುಂಟೆ ಜಗದೋ ವೈದ್ಯಗಂಡಿರೋ ಬೇಳುವೆ ನಿಮ್ಮಯ ಪರೋಕ್ಷಬಹುದು ಬೇಳುವೆ ನಿಮ್ಮಯ ಪರೋಕ್ಷಬಹುದು ದೊಡ್ಡ ಹೋಗ್ಬೆಂಡೆ ಧನೋ ತುಳಸಿ ರೋಮಿಣೆ ದೊಡ್ಡ ಹೋಗ್ಬೆಂಡೆ ಬೈರಿಗಳಾರು ಇರುವರ ದಳೆಯು ಕಟ್ಟಿ ಹೋದ ಮರ ಕಟ್ಟಿ ತರುವುದು ಬೈರಿಗಳಾರು ಇರುವರ ದಳೆಯು ಕಟ್ಟಿ ಹೋದ ಮರ ಕಟ್ಟಿ ತರುವುದು ಕಟ್ಟುಗಳನ್ನೇ ಒಪ್ಪಣೆಯನಗೆ ಕಟ್ಟುಗಳನ್ನೇ ಒಪ್ಪಣೆಯನಗೆ ದೊಡ್ಡ ಹೋಗ್ಬೆಂಡೆ ಧನೋ ತುಳಸಿ ರೋಮಿಣೆ ದೊಡ್ಡ ಹೋಗ್ಬೆಂಡೆ ದೊಡ್ಡ ಹೋಗ್ಬೆಂಡೆ ದೊಡ್ಡ ಹೋಗ್ಬೆಂಡೆ ವೈದ್ಯವಂಡಿರೋ ಸಮುದ್ರಕ್ಕೆ ಸಾಟಿಯಂತೆ ಆಕಾಶಕ್ಕೆ ಅಂತರ ಉಂಟೆ ಅದು ಅಲ್ಲದೆ ನಿನ್ನ ಪರಾಕ್ರಮ ನಿನ್ನ ವೈಭವ ನಿನ್ನ ವಿಖ್ಯಾತ ಈ ಮೂರು ಲೋಕದಲ್ಲೇ ಮೆರೆಯುತ್ತಿರುವುದು ಅದು ಅಲ್ಲದೆ ನಿನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಇಡೀ ಬ್ರಹ್ಮಾಂಡವೇ ಗಡಗಡನೆ ಅಳ್ಳಾಡಿ ಹೋಗುತ್ತಿರುವುದು ದೇರಪ್ಪಳೆ ಪ್ರಹಸ್ತ ಬ್ರಹ್ಮಾಂಡವನರಗುವುದೀಗಲೇ ರಂಗೇಶ್ವರ ಹಿಡಿಗಿ ಸಿಕ್ಕಿದ ಪರಮದ್ರೋಹಿಗಳು ಹಿಡಿಗಿ ಸಿಕ್ಕಿದ ಪರಮದ್ರೋಹಿಗಳು ಕಲಿದಾಡುವೆ ನನದೊಳಗೀಗ ಹಿಡಿಗಿ ಸಿಕ್ಕಿದ ಪರಮದ್ರೋಹಿಗಳು ಕಲಿದಾಡುವೆ ನನದೊಳಗೀಗ ಗಲಗಲ ನಡಗಿಸಿ ಒಳನ ತರಲು ಬ್ರಹ್ಮಾಂಡವನರಗುವುದೀಗಲೇ 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 ಲಂಕೇಶ್ವರ ಗಂಡರ ಗಂಡ ಗಂಡು ಬೀರುಂಡ ಮಹಾಪ್ರಂಜನಾದ ಲಂಕೇಶನ ಮುಂದೆ ಇಲ್ಲ ಬಂದ ವೀರರು ಧೀರರು ಯಾರೇ ಇದ್ದರೂ ಸರಿ ಅವರನ್ನು ಯಮ ಲೋಕಕ್ಕೆ ತೊಡಸುವನು. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈಕ್ಷಣ ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈಕ್ಷಣ ಪದವ ಮುರಿವೆ ಈಕ್ಷಣ ಪದವ ಮುರಿವೆ ಈಕ್ಷಣ ಖಂಡರನ್ನು ಖಂಡಿಸಿ ಪುಂಡರನ್ನು ಭೇದಿಸಿ ಖಂಡರನ್ನು ಖಂಡಿಸಿ ಪುಂಡರನ್ನು ಭೇದಿಸಿ ಕಂಡ ಪುಂಡರನ್ನು ಹೀಗೆ ತುಂಡರಿಸಿ ಬಿಡುವೆನ ಕಂಡ ಪುಂಡರನ್ನು ಹೀಗೆ ತುಂಡರಿಸಿ ಬಿಡುವೆನ ಮಹಾತ್ಮದ ದ್ರೋಹಿಗಳು ಮದವ ಮುರಿವೆ ಈ ಕ್ಷಣ ಮದವ ಮುರಿವೆ ಈ ಕ್ಷಣ ಮದವ ಮುರಿವೆ ಈ ಕ್ಷಣ ದೈತ್ಯೇಶ್ವರ ನಿಮ್ಮನ್ನು ನೋಡಿದ ಮಾತ್ರಕ್ಕೆ ಅಗ್ನಿಯು ಅಡಿಗೆ ಮಾಡುವನು ವಾಯುವು ಕಸವನ್ನು ಗುಡಿಸುವನು ವರುಣನು ಮಳೆ ಸುರಿಸುವನು ಅಗ್ನಿಯು ಅಡಿಗೆ ಮಾಡುವನು ಇಂದ್ರನು ನಿಮ್ಮ ಸೇವೆ ಮಾಡುತ್ತಿರುವನು ಬ್ರಹ್ಮನು ಪಂಚಾಂಗ ಬೋಧಿಸುತ್ತಿರುವನು ಸಪ್ತ ನಾರಿ ಕನ್ಯಾ ರಮಣೀಯರೆಲ್ಲರೂ ನಿಮ್ಮನ್ನು ದಿನನಿತ್ಯ ಸಂತೋಷ ಪಡುತ್ತಿರುವರು. ಹೀಗಿರುವಲ್ಲಿ ನಿಮ್ಮ ಪರಾಕ್ರಮಕ್ಕೆ ಕೊರತೆ ಎಂದರೇನು? ಭಲೇ ಮಹಾಶಿವ, ಭಲೇ ಮಾತ್ಯರತ್ನರೇ, ಇವನಾರು ಪೌಲಸ್ಯ ಬ್ರಹ್ಮನ ಮೊಮ್ಮಗ, ವಿಶ್ವವಸುವಿನ ಸುಪುತ್ರ, ಕೈಕಸಾಮಾತೆಯ ಗರ್ಭ ಸಂಜಾತ. ಇವನ ದಕ್ಷಿಣೇಶ್ವರನಾದ ನನ್ನ ಆಳ್ವಿಕೆಯಲ್ಲಿ ಕೊರತೆ ಕೊರತೆ ಎಂದರೇನು? ಇದೇನು ಏನೀ ರೋದನ ಧ್ವನಿ? ತಮ್ಮ ತಂಗಿಯಾದ ಶೂರ್ಪನಖಾ ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ಶೂರ್ಪನಖಾ ದೇವಿಯು ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಬರ ಹೇಳು. ಆಯ
ಸಹೋದರಿ, ಏನಾಯಿತು? ಈ ರೀತಿ ರೋಧಿಸಲು ಕಾರಣವೇನು? ಇದೇನು ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಅಪಮಾನ ಮಾಡಿದ ದ್ರೋಹಿಗಳ ಜಾಗೃತಿಯಾಗಿ ಹೇಳು. ಏನು ದಂಡವೇ ಅದು? ಅಕರ ಮಹಾಪ್ರಭು, ಸಂಗತಿ ಏನಂದು ಬೇಗ ತಿಳಿ. ವಿಚಾರವನ್ನು ತಿಳಿದಿರುವ ಮಹಾಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಏನು? ದಂಡಕಾರಣ್ಯದಲ್ಲಿ ಮಾನವರ ಪ್ರವೇಶ? ಹೌದು ಮಹಾಪ್ರಭು. ಮುಂದೇನಾಯಿತು? ಅವರಲ್ಲಿ ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಏನು? ದಂಡಕಾರಣ್ಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ ತ್ರಿಭುವನ ಸುಂದರಿ ಸ್ವಯಂವರ ಮಂಟಪದಲ್ಲಿ ಆ ರೂಪರಾಶಿಯನ್ನು ನೋಡಿದ್ದೆನು. ಮುಂದೇನಾಯಿತು? ಸೀತೆ ಬಹಳ ಸೌಂದರ್ಯವತಿ. ಆಕೆಯನ್ನು ತಂದು ನಿಮಗೆ ಪಟ್ಟದ ರಾಣಿ ಮಾಡಬೇಕು ಅಂತ ನಮ್ಮ ಶೂರ್ಪಣಖ ಹೋದಾಗ ಆ ರಾಮನ್ ತಮ್ಮ ಲಕ್ಷ್ಮಣ ಮಹಾಪಟಿಂಗ ಇವಳು ಕಿವಿ ಮೂಗಳೆಲ್ಲ ಕೊಯ್ದು ಅವಮಾನ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಏನು? ಆ ನರಮಾನವರಿಂದ ಅಪಮಾನವೇ? ಸಹೋದರಿ, ನಮ್ಮ ಕರದೂಷಣರಿಗೆ ತಿಳಿಸಲಿಲ್ಲವೇ? ಸತ್ತರೇ ನರಹುಳುಗಳು? ಇಲ್ಲ ಮಹಾಪ್ರಭು, ರಾಮ ಲಕ್ಷ್ಮಣರಿಗೂ ಕರಭೂಷಣಾದಿಗಳಿಗೂ ಘೋರವಾದ ಯುದ್ಧ ನಡೆದು ಆ ರಾಮ ಲಕ್ಷ್ಮಣರು ಒಂದೇ ಬಾಣದಿಂದ ಕರಭೂಷಣಾದಿಗಳನ್ನು ಸಂಹರಿಸಿಬಿಟ್ಟರು. ಏನು? ಆ ನರಮಾನವರು ನಮ್ಮ ಕರದೂಷಣರು ಸಂಹರಿಸಿದರೆ ಪಡಸುರ ಶೌರ್ಯವ ನಾದನೇನು ಬರದಳು ರಾವಣೇಂದ್ರ ಧೀರ ಶೂರ ತನುಜನ್ ದೌರ್ಬಲದ ಗುರೋಜಿ ಗೆಲುಮೆ ದೋತ್ತರಂ ಸಿಗಿಲಂ ಪಡಸುರ ಶೌರ್ಯವ. ದೇವೇಶನ ದಟ ನಲಿಸಿ ನಲಿಯುತ್ತ ದಾವಾಗಿ ವಿಜ ಹೃದಯ ದಯುತ ತಾವೈತನವ ನಳಿಸಿ ಮೆರೆಯುತ್ತ ಆ ನಿಮ್ಮ ಶರ ಪುಡಿ ಪುಡಿ ಮಾಡೆ. ದೇವೇಶನ ದಟ ನಲಿಸಿ ನಲಿಯುತ್ತ ದಾವಾಗಿ ವಿಜ ಹೃದಯ ದಯಿಸುತ್ತ ತಾವೈತನವ ನಳಿಸಿ ಮೆರೆಯುತ್ತ ಆ ನಿಮ್ಮ ಶರ ಪುಡಿ ಪುಡಿ ಮಾಡೆ. ಚವನ ತಳ ತಳಿಸಿ ಜವದ ತರ ಹರಿಸಿ ತವನ ಪಡಪಡನೆ ದುರದಿಂದ ನಗೆದರೆ. ಚವನ ಚಳ ಕಳಿಸಿ ಜವದಿ ತರ ಹರಿಸಿ ತವನ ಪಡಪಡನೆ ದೊರೆದ ತವಕಿಸೆ ಇವ ಮಹಾ ಕುಮಜದೋಳ್ ಬಳಿರ ನಡೆ 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 ನೋಲೀಗ ಸಿಗುವೆ ಪಡತುರ ಶೌರ್ಯವ ನಾದಲೋಳ ನಾದಡೇನು ಬರದಳು ರಾವಣೇಂದ್ರ ಧೀರ ಶೂರ ತನುಜ ದೌರ್ಬಲದ ಗುರದಿ ಗೆಲುಪೆ ದೋತ್ತರು ಸಿಗವೇ. ನಾನೀಗಲೇ ಹೋಗಿ ಆ ನರಮಾನವರಾದ ರಾಮ ಲಕ್ಷ್ಮಣ ಸಂಹರಿಸಿ ಬರುವೆನು. ಅಯ್ಯೋ ಸಹೋದರರೇ, ನನ್ನ ಬಾಳುವಿಕೆಯನ್ನೇ ಹಾಲಿಸಿದ ನಿಮಗೆ ಓ ನರಮಾನವರಿಂದ ಮುತ್ತಿವೆ. ಸಹೋದರೇ, ಬ್ರಹ್ಮಾಂಡದಳು ಭ್ರಷ್ಟರು, ಬರೆದಿಡುವ ಬ್ರಹ್ಮಾಂಡದಳು ಭ್ರಷ್ಟರು, ಬರೆದಿಡುವೆ ಬ್ರಹ್ಮಾಂಡದಳು ಭ್ರಷ್ಟರು. ಶಂಭುವಿನ ದಯದಿಂದ ಎಂತ ಕೆಲಸ ಹೇಳುತ್ತಲೇ, ಶಂಭುವಿನ ದಯದಿಂದ ಎಂತ ಕೆಲಸ ಶತ್ರುಗಳ ತಲೆ ಬರೆದ ಶಂಕರನ ದಯದೆ ಅಗ್ರಜ. ಶತ್ರುಗಳ ತಲೆ ಬರೆದ ಶಂಕರನ ದಯದೆ ಅನುಜರನ್ನು ಒದಗಿರುವ ಮನುಜರನ್ನು ಪಡೆಯುತ್ತಲೇ, ಅನುಜರನ್ನು ಒದಗಿರುವ ಮನುಜರನ್ನು ಪಡೆಯುತ್ತ ಶಾಂತಿಯನ್ನು ಕೋರವೆ ಕರದೋಷಣ ಎಂದು ಅಗ್ರಜ. ಶಾಂತಿಯನ್ನು ಕೋರುವನು ಕರದೋಷಣ ಎಂದು ಬರೆದಿಡುವ ಬ್ರಹ್ಮಾಂಡದಳು ಭ್ರಷ್ಟರು, ಬರೆದಿಡುವ ಬ್ರಹ್ಮಾಂಡದಳು ಭ್ರಷ್ಟರು, ಬರೆದಿಡುವೆ ಬ್ರಹ್ಮಾಂಡ ಭ್ರಷ್ಟರು. ಅಗ್ರಜ, ನಮ್ಮ ಕರದೂಷಣರನ್ನು ಸಂಹರಿಸಿ ನನ್ನ ತಂಗಿಗೆ ಈ ರೀತಿ ಅಪಮಾನವನ್ನು ಮಾಡಿದವು. ಆ ರಾಮ ಲಕ್ಷ್ಮಣರನ್ನು ಈ ನನ್ನ ಗದೆಯಿಂದ ಅಪ್ಪಳಿಸಿ ಓ ನಳಿನಾಕ್ಷಿಯಾದ ಸೀತೆಯನ್ನು ದರದರನೆ
ಸಹೋದರನೇ, ಎಳೆದುಕೊಂಡು ಬಂದು ಈ ನಿಮ್ಮ ಪಾದದೊಡಲಿ ಬಿಸಾಡುವರು. ನನಗೆ ಅಪ್ಪಣೆಯನ್ನು ಕೊಡುವಾಗ ಭಲೇ ಸಹೋದರ. ಕಡಿದ ಬರಾರ ಧರೆಯೊಳಗವರನ್ನು ಒಲಿಸುವೆನು, ಧರೆಯೊಳಗವರನ್ನು ಒಲಿಸುವೆನು, ಧರೆಯೊಳಗವರನ್ನು ಒಲಿಸುವೆನು. ಕರಡಗೆ ತರ ಯಕ್ಷ ಕಿಂಡರ ಸಿದ್ಧ ಸಾಧರೆ ಬಂದರು. ಕರಡಗೆ ತರ ಯಕ್ಷ ಕಿಂಡರ ಸಿದ್ಧ ಸಾಧರೆ ಅಡ್ಡ ಬಂದರು. ಧರೆಯೊಳು ಪಿಡಿದ ದುರದಳು ಕಡಿದು, ಧರೆಯೊಳು ಪಿಡಿದ ದುರದಳು ಕಡಿದು. ರೊಂಡ ಮೊಂಡ ಚಂಡಾಡುವೆನು, ರೊಂಡ ಮೊಂಡ ಚಂಡಾಡುವೆನು, ರೊಂಡ ಮೊಂಡ ಚಂಡಾಡುವೆನು. ಪಟ್ಪಡ ಪಿತರ ಕಡಿದವರಾರು ಧರೆಯೊಳಗವರನ್ನು ಒಲಿಸುವೆನು, ಧರೆಯೊಳಗವರನ್ನು ಒಲಿಸುವೆನು, ಧರೆಯೊಳಗವರನ್ನು ಒಲಿಸುವೆನು. ತಂದೆ ಕುಮಾರ, ನನಗೆ ಅಪ್ಪಣೆಯನ್ನು ಕೊಡು. ಆ ರಾಮ ಲಕ್ಷ್ಮಣನ ಸಂಹರಿಸಿ ನಾನು ಬರುವೆನು. ಸಹೋದರ ಕುಂಭಕರ್ಣ, ಆಗ್ರಜ ಕುಮಾರ ಇಂದ್ರಜಿತು, ಅಕ್ಷಯ ಕುಮಾರ, ಸಮಾಧಾನರಾಗಿ ಮೊದಲು ಸಹೋದರಿಯ ಸಲಹೆಯನ್ನು ತಿಳಿಯೋಣ. ಸಹೋದರಿ, ಈ ಸೇಡಿನ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಬಗೆಯಾದರೂ ಹೇಗೆ? ಅಯ್ಯ ಅಯ್ಯ, ಅದಕ್ಕೆ ನಾನು ತಕ್ಕ ಉಪಾಯವನ್ನು ಮಾಡಿರುವೆನನ್ನ. ಅದೇನು ಉಪಾಯ ಸಹೋದರಿ? ಸೀತಾಪನ ಮಾಡಬೇಕನ್ನ. ಸಹೋದರಿ, ಹಾಗಾದರೆ ಸೀತೆಯನ್ನು ಅಪಹರಿಸುವ ಬಗೆಯಾದರೂ ಹೇಗೆ? ಅದಕ್ಕೆ ನನ್ನಲ್ಲಿ ಒಂದು ಉಪಾಯವಿರುವುದನ್ನ, ಉಪಾಯವಿರುವುದು. ಏನು ಉಪಾಯ ಸಹೋದರಿ? ಅಲ್ಲ, ಮಾವನಾದ ಮಾರೀಚನನ್ನ ಏಮ ಚಾರಂಗ ರೂಪದಲ್ಲಿ ಕಳಿಸಬೇಕನ್ನ. ಆಗ ಆ ಸೀತೆಯು ಆ ಏಮ ಚಾರಂಗವನ್ನ ಬಯಸುವನನ್ನ. ಆಗ ನೀನು ಮಾಯಾಲೋಕದಿಂದ ಹೋಗಿ ಆ ಸೀತೆಯನ್ನ ಅಪಹರಿಸಿಕೊಂಡು ಬರಬೇಕನ್ನ, ಅಪಹರಿಸಿಕೊಂಡು ಬರಬೇಕು. ಭಲೆ ಭಲೆ ಸಹೋದರಿ, ನಿನಗೆ ನಾಸಿಕ ಹೋಗಿದ್ದರೂ ಬುದ್ಧಿಯ ಮಾತ್ರ ಚೆನ್ನಾಗಿದೆ. ಉತ್ತಮವಾದ ಸಲಹೆಯನ್ನೇ ಕೊಟ್ಟಿರುವೆ. ಅಕರ, ಸಹೋದರಿಯನ್ನು ಕರೆದುಕೊಂಡು ಹೋಗಿ ನಮ್ಮ ರಾಜವೈದ್ಯರ ಬಳಿ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸು. ಆಗಬಹುದು. ಸಹೋದರಿ, ನೀನಿನ್ನು ಹೊರಡು. ಆಗಲಿ ಅಣ್ಣ. ಮಕರ, ನಮ್ಮ ಮಾವನಾದ ಮಾರೀಚನನ್ನು ಕರೆದುಕೊಂಡು ಬಾ. ವಿಭೀಷಣ, ನೀನು ಯಾವ ಉಪಾಯವನ್ನು ಹೇಳುವೆ ಭೀಷಣ? ಹೇಗಾದರೂ ಮಾಡಿ ಆ ಸೀತೆಯನ್ನು ತಂದೇ ತರಬೇಕು. ಪಾವನ ಹೇಳು ಬೇಡ್ವೆ ರಾಮ ಮತ್ತು ಜನಲ್ಲವೈ ಕಾಮ ಜನಕನೇ ಸಾಗ ಭಾವನ ಹೇಳು ಬೇಡ್ವೆ ರಾಮ ಮನೋ ಜನಲ್ಲವೈ ಕಾಮ ಜನಕನೇ ಸಾಗ ಭಾವನ. ಭೂಮಿ ಭಾರವನಿಸಲೋ ಸುಖ ವಿಭೀಷಣ, ಭೂಮಿ ಭಾರವನಿಸಲೋ ಸುಖ ರಾಮ ಲಕ್ಷ್ಮಣರಾಗಿ ಕರೆ ರಾಮ ಲಕ್ಷ್ಮಣರಾಗಿ ಭೂಮಿಯಮ್ಮ ಅಗ್ರಜ ವಿಭೀಷಣ, ರಾಮ ಲಕ್ಷ್ಮಣರಾಗಿ ಭೂಮಿಯ ಜನಿಸಿದ್ದಾರೆ. ರಾಗ ಭಾವನ ಸೆಲುಪೇನ ರಾಮ ಮನೋ ಜನಲ್ಲವೈ ಕಾಮ ಜನಕನೇ ಸಾಗ ಭಾವನ. ಜಾತ ಸಿದ್ಧಯನ ಮಾನೆಯಂದು ತಿಳಿದೆಯ
ಕೇಳು ಅವಳು ಅಗ್ರಜ ವಿಭೀಷಣ ಬಾಂಬೆಯೆಲ್ಲ ಕೇಳು ಅವಳು ಜಾತೆಯೋ ಸಹ ಭಾವನೆ ಕೇಳು ಕೇಳ ರಾಮ ಮನೋಜನಲ್ಲವೈ ಕಾಮ ಜನಕನೇ ಸಹ ಭಾವನೆ. ಅಗ್ರಜ, ಹೀಗೆಯ ಮಾತನ್ನು ಕೇಳಿ ನಮ್ಮ ರಾಕ್ಷಸ ಕುಲವನ್ನು ಹಾಳು ಮಾಡಿಕೊಳ್ಳಬೇಡ. ಶ್ರೀರಾಮನು ಸಾಮಾನ್ಯನೆಂದು ಭಾವಿಸಬೇಡ. ಬುದ್ಧಿ ಪ್ರಳಯಕರಿ ಎಂಬಂತೆ ಹೀಗೆಯ ಮಾತನ್ನು ಕೇಳಿ ಕೆಡಬೇಡ ಅಗ್ರಜ. ವಿಭೀಷಣ ದುಷ್ಟರಾದವರ ಮೆಟ್ಟಿ ಕೊಟ್ಟಿ ಬಿಡಿ ಬುಟ್ಟಿ ಬಿಡುವೆನು ಅಡ್ಡ ಹಾತದೆ. ವಿಭೀಷಣ ಅಗ್ರಜ, ದುಷ್ಟರಾದವರ ಮೆಟ್ಟಿ ಕೊಟ್ಟಿ ಬಿಡಿ ಬುಟ್ಟಿ ಬಿಡುವೆನು ಅಡ್ಡ ಹಾತದೆ. ಸೃಷ್ಟಿ ಸ್ಥಿತಿಲಯ ಕಾರಣರಾಗಿ ಅಟ್ಟಹಾಸದಿ ಮೆರೆಯುವೆ ಗೋವೇಳು. ನರರಿಗೆ ಬೆದರುವೆನೆ, ಸುರ ನರರಿಗೆ ಬೆದರುವೆನೆ, ಸದೆ ಬಡಿಯುವ ಈ ಬ್ರಹ್ಮಾಂಡವನೇ. ಎಲ್ಲರ ಹೇಳಿ ಕೈಲಾಸ ಪರ್ವತವನ್ನು ಎತ್ತಿ ತ್ರಿಮೂರ್ತಿಗಳನ್ನೇ ಬೆರಗೋಳಿಸಿದ ಅತುಳ ಪರಾಕ್ರಮಿಯು, ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನಾದ ನನಗೆ ನೀನು ಬುದ್ಧಿವಾದವನ್ನು ಹೇಳಲು ಬಂದೆಯಾ? ನಿನ್ನ ನೀಗಲ ಸಭೆ ನೋಜಿಗ ದೂಡಿ ಬಿಡುವನೇ ಎಚ್ಚರ. ಅಣ್ಣ, ಇಷ್ಟಕ್ಕೇಗೆ ಕೋಪ? ನಿನ್ನ ಇಷ್ಟದಂತೆ ಆಗಲಿ. ಹಾಗೆ ಮಗಳು ಶಂಭೋ ಮಹಾದೇವ ಹರ ಹರ ಶಿವ ಶಿವ ಗಿರಿಜಾರಮಣ. ಶಂಭೋ ಮಹಾದೇವ ಹರ ಹರ ಶಿವ ಶಿವ ಗಿರಿಜಾರಮಣ. ಶಂಭೋ ಮಹಾದೇವ ಭಸ್ಮಗಭೂಷಿತ ಕೈಲಾಸವಾಸ ಭಸ್ಮಗಭೂಷಿತ ಕೈಲಾಸವಾಸ ಓಂಕಾರನಾದ ಪ್ರಣವಾತೀತ ಓಂಕಾರನಾದ ಪ್ರಣವಾತೀತ ರಮಣೀಯ ಕಾಂತಿ ವಿಲಾಸ ರಮಣೀಯ ಕಾಂತಿ ವಿಲಾಸ ರಜತ ಗಿರೀಶ ಸರ್ವೇಶ ರಜತ ಗಿರೀಶ ಸರ್ವೇಶ. ಶಂಭೋ ಮಹಾದೇವ ಹರ ಶಿವ ಶಿವ ಗಿರಿಜಾರಮಣ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನಿನ್ನ ತಾಯಿ ತಾಟಕಿ ನಿನ್ನ ಅಣ್ಣ ಸುಭಾವನು ಕೊಂದು ನಿನ್ನನ್ನು ಬಹಳವಾಗಿ ಬಾಧಿಸಿದ ಆ ರಾಮಲಕ್ಷ್ಮಣರು ಸೀತೆಯೊಡನೆ ಭಂಡಕಾರಣ್ಯದಲ್ಲಿ ವಾಸವಾಗಿರುವರಂತೆ. ನೀನು ಹೀಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ಆ ರಾಮಲಕ್ಷ್ಮಣರು ಕಟ್ಟಿಕೊಂಡಿರುವ ಪರ್ಣಶಾಲೆ ಮುಂದೆ ಸುಳಿದಾಡುತ್ತಿದ್ದರೆ ಸೀತೆಯು ನಿನ್ನನ್ನು ನೋಡಿ ತಂದು ಕೊಡುವಂತೆ ರಾಮನಲ್ಲಿ ಹಠ ಮಾಡುವಳು. ಆಗ ನಿನ್ನ ಮಾಯಾಜಾಲದಿಂದ ಆ ರಾಮ ಲಕ್ಷ್ಮಣರ ಕೈಗೆ ಸಿಕ್ಕಿಯೂ ಸಿಕ್ಕದಂತೆ ಬಹುದೂರ ಸೆಳೆದುಕೊಂಡು ಹೋಗು. ಆಗ ನಾನು ವೇಷಧಾರಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಬರುವೆನೋ. ರಾವಣೇಶ್ವರ, 1000 ಆನೆಗಳ ಬಲವುಳ್ಳ ನನ್ನ ತಾಯಿ ತಾಟಕಿ, ನನ್ನ ಅಣ್ಣ ಸುಬಾಹು ಹಾಗೂ ಕರದೂಷಣರನ್ನು ಲೀಲಾ ಮಾತ್ರದಿ ಸಂಹರಿಸಿದ ರಾಮಲಕ್ಷ್ಮಣರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಈ ಹಿಂದೆ
ವಿಶ್ವಾಮಿತ್ರ ಯಾಗಭಂಗ ಕಾಲದಲ್ಲಿ ನಾನು ಪಟ್ಟ ಹಿಂಸೆಯನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಮೈ ರೋಮಾಂಚನವಾಗುವುದು. ಆದ್ದರಿಂದ ಸೀತಾ ಅಪಹರಣ ಕಾರ್ಯವನ್ನು ಬಿಟ್ಟು ಸುಖದಿಂದ ಬಾಳೋ. ಮಾವ, ನನ್ನ ಮಾತನ್ನು ಉಲ್ಲಂಘಿಸಿ ಮಾತನಾಡುತ್ತಿರುವೆಯ? ನನ್ನ ಮಾತನ್ನು ಕೇಳಿದರೆ ಸರಿ, ಇಲ್ಲವಾದರೆ ಈ ನನ್ನ ಗದ ಪ್ರಹಾರಕ್ಕೆ ತುತ್ತಾಗಬೇಕಾದಿದ್ದು ಎಚ್ಚರ. ಓಹೋ, ಈಗ ಈ ದೂತನಿಂದ ಮರಣ ಹೊಂದುವುದಕ್ಕಿಂತಲೂ ಶ್ರೀರಾಮಚಂದ್ರನ ಬಾಣಕ್ಕೆ ಹತನಾದರೆ ನನಗೆ ಮೋಕ್ಷವಾದರೂ ದೊರಕು. ರಾವಣೇಶ್ವರ, ನಿನ್ನ ಮಾತಿನಂತೆ ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡಿಕೊ. ಮಾವ, ಈಗ ದಾರಿಗೆ ಬಂದೆಯಾ? ನಡೆ, ನಿನ್ನ ಕಾರ್ಯವನ್ನು ನೀನು ಮಾಡು. ಪ್ರಹಸ್ತ ಕುಂಭಕರ್ಣಾದಿಗಳೇ, ಇನ್ನು ನಮ್ಮ ಕಾರ್ಯ ಸಾಧನೆ ಹೋದಂತೆಯೇ ಸರಿ. ಇನ್ನು ನಮ್ಮ ಮುಂದಿನ ಆಲೋಚನೆ ಸೀತಾಪಹರಣ. ಸೀತಾಪಹರಣ. ಸೀತಾಪಹರಣ.